ನಮಸ್ಕಾರ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ನಾನು ಅನುಪಮ. ಇಂದಿನ ನಮ್ಮ ಆರೋಗ್ಯ ಸಲಹೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಿಮ್ಮ ಮುಖದ ಅಂದವನ್ನು ಕಣ್ಣಿನ ಕೆಳಗಿನ ಡಾರ್ಕ್ ಸರ್ಕಲ್ಸ್ ಹಾಳು ಮಾಡುತ್ತಿವೆಯೇ? ಎಷ್ಟೇ ಮೇಕಪ್ ಮಾಡಿದರೂ ಆ ಕಪ್ಪಗಿನ ಕಲೆಗಳು ಎದ್ದು ಕಾಣುತ್ತಿವೆಯೇ? ಚಿಂತೆ ಬೇಡ. ಇಂದಿನ ವಿಡಿಯೋದಲ್ಲಿ ನಾವು ಈ ಡಾರ್ಕ್ ಸರ್ಕಲ್ಸ್ ಯಾಕೆ ಬರುತ್ತವೆ ಮತ್ತು ಮನೆಯಲ್ಲೇ ಇದನ್ನು ಹೇಗೆ ಹೋಗಲಾಡಿಸಬಹುದು ಎಂಬ ಕಂಪ್ಲೀಟ್ ಡೀಟೇಲ್ಸ್ ತಿಳಿಯೋಣ. ಮೊದಲಿಗೆ ಈ ಸಮಸ್ಯೆ ಯಾಕೆ ಬರುತ್ತದೆ ಎಂದು ತಿಳಿಯೋಣ. ರಾತ್ರಿ ಪೂರ್ತಿ ಮೊಬೈಲ್ ನೋಡುವುದು ಅಥವಾ ಸರಿಯಾಗಿ ನಿದ್ರೆ ಮಾಡದಿರುವುದು ಚರ್ಮವನ್ನ ಬಿಳಿಚುವಂತೆ ಮಾಡುತ್ತದೆ. ಇದರಿಂದ ರಕ್ತನಾಳಗಳು ಕಪ್ಪಾಗಿ ಕಾಣುತ್ತವೆ. ನಿಮ್ಮ ಮಾನಸಿಕ ಒತ್ತಡ ಕಣ್ಣಿನ ಸ್ನಾಯುಗಳ ಮೇಲೆ ಪರಿಣಾಮ ಬೀರುತ್ತದೆ. ನೀವು ದಿನಕ್ಕೆ ಸಾಕಷ್ಟು ನೀರು ಕುಡಿಯದಿದ್ದರೆ ಕಣ್ಣಿನ ಕೆಳಗಿನ ಚರ್ಮ ಒಣಗಿದಂತೆ ಕಾಣುತ್ತದೆ. ವಯಸ್ಸಾದಂತೆ ನಮ್ಮ ಚರ್ಮ ತೆಳುವಾಗುತ್ತದೆ. ಇದರಿಂದ ಕಪ್ಪನೆಯ ಗೆರೆಗಳು ಮೂಡುತ್ತವೆ. ಈಗ ಪರಿಹಾರಗಳ ಬಗ್ಗೆ ತಿಳಿಯೋಣ. ಡಾರ್ಕ್ ಸರ್ಕಲ್ಸ್ಗೆ ದುಬಾರಿ ಕ್ರೀಮ್ಗಳಿಗಿಂತ ನಮ್ಮ ಮನೆಯ ಅಡುಗೆ ಮನೆಯಲ್ಲಿರುವ ವಸ್ತುಗಳೇ ರಾಮಬಾಣ. ತಣ್ಣನೆಯ ಸೌತೆಕಾಯಿ ತುಂಡುಗಳನ್ನ ಕಣ್ಣಿನ ಮೇಲೆ 15 ನಿಮಿಷ ಇಟ್ಟುಕೊಳ್ಳಿ. ಇದು ಕಣ್ಣಿನ ಆಯಾಸವನ್ನು ಕಡಿಮೆ ಮಾಡಿ ತಂಪು ನೀಡುತ್ತದೆ. ಆಲೂಗೆಡ್ಡೆಯನ್ನ ತುರಿದು ಅದರ ರಸವನ್ನು ಹತ್ತಿಯ ಸಹಾಯದಿಂದ ಕಣ್ಣಿನ ಕೆಳಗೆ ಹಚ್ಚಿ. ಇದರಲ್ಲಿರುವ ನೈಸರ್ಗಿಕ ಬ್ಲೀಚಿಂಗ್ ಗುಣ ಕಪ್ಪು ಬಣ್ಣವನ್ನ ತಿಳಿಗೊಳಿಸುತ್ತದೆ. ಗ್ರೀನ್ ಟೀ ಬ್ಯಾಗ್. ಹೌದು, ಬಳಸಿದ ಗ್ರೀನ್ ಟೀ ಬ್ಯಾಗ್ಗಳನ್ನು ಫ್ರಿಡ್ಜ್ನಲ್ಲಿಟ್ಟು ತಣ್ಣಗೆ ಮಾಡಿ ಕಣ್ಣಿನ ಮೇಲಿಟ್ಟುಕೊಳ್ಳಿ. ಇದರಲ್ಲಿರುವ ಕೆಫಿನ್ ರಕ್ತ ಪರಿಚಲನೆಯನ್ನ ಚುರುಕುಗೊಳಿಸುತ್ತದೆ. ರಾತ್ರಿ ಮಲಗುವ ಮುನ್ನ ಬಾದಾಮಿ ಎಣ್ಣೆಯಿಂದ ಹಗುರವಾಗಿ ಮಸಾಜ್ ಮಾಡಿ. ಇದು ವಿಟಮಿನ್ ಇ ಇಂದ ಸಮೃದ್ಧವಾಗಿದ್ದು ಚರ್ಮವನ್ನ ಮೃದುವಾಗಿಸುತ್ತದೆ. ಕೇವಲ ಮನೆಮದ್ದುಗಳಷ್ಟೇ ಸಾಲದು. ದಿನಕ್ಕೆ ಕನಿಷ್ಠ 7 ರಿಂದ 8 ಗಂಟೆಗಳ ಕಾಲ ಗಾಢವಾದ ನಿದ್ರೆ ಮಾಡಿ. ದಿನಕ್ಕೆ 3 ರಿಂದ 4 ಲೀಟರ್ ನೀರು ಕುಡಿಯುವುದನ್ನು ಮರೆಯಬೇಡಿ. ನಿಮ್ಮ ಆಹಾರದಲ್ಲಿ ವಿಟಮಿನ್ ಸಿ ಮತ್ತು ಕಬ್ಬಿಣಾಂಶ ಹೆಚ್ಚಿರುವ ಸೊಪ್ಪುಗಳನ್ನು ಹೆಚ್ಚಾಗಿ ಬಳಸಿ. ಇದೇ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ.